Anika? Yeah, please open the door. ರಿಷಿ, ಹೇ ರಿಷಿ ಒಳಗಿದ್ದಾನೆ. ವಿ ಶುಡ್ ಹೆಲ್ಪ್. ಕಮ್ ಪ್ಲೀಸ್ ಬಿರ್ನೆ ಬಾಗ್ಲು ತೆಗೀರಿ. ಕಮಲಿ, ಗೌರಿ ಎಲ್ಲೇ ಇದೆಯಾ? ಎಲ್ಲ ಇದೆಯಾ? ಗೌರಿ ಇದೇ ರೂಮ್ನಲ್ಲಿ ಇದ್ಲಲ್ಲ, ಎಲ್ಲೋದ್ಲು? ಒಳಗೆಲ್ಲಾದ್ರೂ ಬಚ್ಚಿಟ್ಕೊಂಡಿದ್ದಾಳ? ಚಂದ್ರಿಕಾ, ನೀನು ಅಂದುಕೊಂಡಿರೋದಕ್ಕಿಂತ ನಾನು ತುಂಬಾನೇ ಕೆಟ್ಟವಳು ಕಣೆ. ನಾನು ಶಾಂತವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅದನ್ನ ನೀನು ಸಲಿಗೆಯಾಗಿ ತಗೋಬೇಡ. ಗೌರಿ ಎಲ್ಲಿದ್ದಾಳೆ ಅಂತ ಹೇಳ. ಇಲ್ದಿರೋರ್ನ ಇದಾರೆ ಅಂತ ಹೇಗೆ ಹೇಳಲಿ ಕಾಮಿನಿ? ನಿಜವಾಗ್ಲೂ ಗೌರಿ ಇಲ್ಲಿಲ್ಲ. ನಿಜ ಹೇಳೋಳು ಕಣ್ಣು ಯಾಕಿಷ್ಟು ಭಯ ಪಡ್ತಿದೆ? ಮಾರವ, ಇದೆಂತ ಶಿಕ್ಷೆ ಕಣವ. ನನಗೂ ನನ್ನ ಮಗಿಗೂ ಸಹಾಯ ಮಾಡಕ್ ಬಂದವ್ರು ಚಂದ್ರಿಕಾ ಅವರು. ಅವರಿಗೆ ಕಾಮಿನಿ ಕೈಯಿಂದ ಶಿಕ್ಷೆ ಕೊಡಿಸ್ತಾ ಇದೆಯಲ್ಲ, ಇದು ನಿಂಗೆ ನ್ಯಾಯನ ತಾಯಿ? ಇಲ್ಲೇ ಇರಬೇಕು. ಲೈಬ್ರರಿ ರಿಪ್ಲೇಸ್ಮೆಂಟ್ ಕೀನ ಇಲ್ಲೇ ಇಟ್ಟಿರ್ತಾರೆ. ಬಾ ಹುಡ್ಕೋ. ಗಾಡ್, ಆ ಹಳ್ಳಿ ಗುಗ್ಗು ಬೇರೆ ರಿಷಿ ಜೊತೆ ಒಳಗಿದ್ದಾಳೆ. ಕಮ್ ಆನ್, ಐ ಹ್ಯಾವ್ ಟು ಫೈಂಡ್ ದ ಕೀ. ಲೈಬ್ರರಿ ಕೀ ಮಾತ್ರ ಸಿಗ್ತಾ ಇಲ್ಲ. ಅದು ಹೇಗೆ ಅದು ಮಾತ್ರ ಮಿಸ್ ಆಗೋಯ್ತು? ಶಿಟ್, ನೋ ನೋ. ನಿಂಗಿ ಅವಳು ಯಾಕೆ ನಗ್ತಾ ಹೋಗ್ತಿದ್ಲು ಅಂತ ಈಗ ಗೊತ್ತಾಯ್ತು. ಬಾರೆ, ಅವಳು ಹಾಸ್ಟೆಲ್ಗೆ ಹೋಗಿ ಕೀ ಕಿತ್ಕೊಂಡು ಬರೋಣ. ಬಾ. Anika? Anika, are you there? ಅಯ್ಯೋ, ಯಾರು ಮಾತಾಡ್ತಾನೆ ಇಲ್ಲ. ಈಗ ಹೆಂಗ ಆಚೆ ಕಡೆಗೆ ಹೋಗೋದು? ಅಲೋ, ಯಾರನ್ನ ಇದ್ದೀರಾ? ಬಾಗ್ಲು ತೆಗೀರಿ. ಹೀಗೆ ಸಿಗಾಕೊಂಡಿರೋದಕ್ಕೆ ಕಮಲಿ ಅವ್ರಿಗೆ ಖಂಡಿತ ಡಿಸ್ಕಂಫರ್ಟ್ ಆಗಿರುತ್ತೆ. ಅದು ಅಲ್ಲದೆ ನನ್ನ ಮೇಲೆ ಇನ್ನೂ ಕೋಪ ಹೆಚ್ಚಾಗೋ ಚಾನ್ಸಸ್ಸು ಇದೆ. ಏನಾದರೂ ಮಾಡಿ ಹೊರಗೆ ಹೋಗೋಕ್ಕೆ ದಾರಿ ಹುಡುಕ್ಲೇಬೇಕು. ಹಿಂಗ್ ಸಿಕ್ಕಾಕೊಂಡಿದೀವಲ್ಲ, ಇದು ನಿಂಗೇನೆ ಮಾಡಿರೋ ಕೆಲಸ. ಹೆಂಗೂ ಬೇರೆ ಸಮಯದಾಗೆ ಅವ್ರನ್ನ ತಕ್ಕ ಮಾತಾಡಕ್ಕಿಲ್ಲ ಅಂತ ಹಿಂಗ್ ಮಾಡೋಳೆ. ಇದನ್ನೇ ಬಳಸ್ಕೊಂಡು ರಿಷಿ ಸರ್ ತವಾಗ ಸಮಯ ಕೇಳಿದ್ರೆ ಹಾ, ಅದೇ ಸರಿ. ಸರ್, ನಿಮ್ ತವ ವಸಿ ಮಾತಾಡ್ಬೇಕಿತ್ತು. ದೇವ್ರೆ, ಏನಪ್ಪ ಇದು? ಇಷ್ಟೊತ್ತು ಹೆಲ್ಪ್ ಹೆಲ್ಪ್ ಅಂತ ಕೂಗ್ಕೋತಿದ್ದವರು ದಿಢೀರಂತ ನನ್ನ ಹತ್ರ ಮಾತಾಡಬೇಕು ಅಂತೀಯಾರಲ್ಲ, ಏನಿರ್ಬೋದು? ಹೇಳಿ ಕಮಲಿ ಅವರೇ. ಸರ್, ಇದನ್ನ
ಅವತ್ತಿಂದನೂ ನಿಮ್ಮ ತವ ಕೇಳಬೇಕು ಅಂತಾನೆ ಇದ್ದೀನಿ. ಸಮಯನೇ ಸಿಗ್ತಿಲ್ಲ. ನನ್ನ ಕ್ಷಮಿಸ್ಬಿಡಿ ಸರ್. ವಾಟ್? ನಿಮ್ಮ ಮಿಸ್ಯದಾಗೆ ನಾನು ಸಾನೆ ತಪ್ಪು ಮಾಡೀವ್ನಿ. ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡೀವ್ನಿ. ನಿಮ್ಮ ಮನ್ಸನ್ನ ನೋಯಿಸೀವ್ನಿ. ಸಂಭವಿಸಿದಾಗೆ ನಿಮ್ದೇನು ತಪ್ಪಿಲ್ಲ ಅಂತ ನಂಗೆ ಅರ್ಥ ಆಗೈತೆ ಸರ್. ನನ್ನನ್ನ ಸಂಸ್ಬಿಡಿ ಸರ್. ನೀನು ನಾಜುಕ ಕೇಳಿದ್ರೆ ಬಾಯಿ ಬಿಡಲ್ಲ. ನಿನಗೆ ನರ್ಕ ತೋರಿಸ್ಲೇಬೇಕು. ಹೇಳು, ಗೌರಿ ಎಲ್ಲಿದ್ದಾಳೆ ಅಂತ ಪೊಗಡೆ ಹೇಳೆ. ಏನು ಪೊಗಳು? ನೀನು ಓ, ಇವನು ನಿನ್ನ ಮಗನಾ? ಈಗ ನನಗೆಲ್ಲ ಅರ್ಥ ಆಗ್ತಾ ಇದೆ. ಏ ಚಂದ್ರಿಕಾ, ಇವನು ಗೌರಿ ಜೊತೆ ಇದ್ದಂತ ಫೋಟೋನ ನನಗೆ ತೋರಿಸ್ದ. ಅಂದ್ರೆ ಗೌರಿ ಇದೇ ಮನೇಲಿ ಇಲ್ಲೇ ಇರ್ತಾಳೆ. ನೋಡು, ಅಮ್ಮ ಮಗ ಇಬ್ರು ಸೇರ್ಕೊಂಡು ನನ್ನ ಹತ್ರ ಆಟ ಆಡಬೇಡಿ. ಗೌರಿ ಎಲ್ಲಿದ್ದಾಳೆ ಹೇಳ್ಬಿಡಿ. ಹೇಳೆ. ಬಿಡು ಬಿಡು. ಏ ಗಂಡ್ಬಿಡ್ ನನ್ನ ಮಕ್ಳ, ನಿಮಗಿಲ್ಲಿ ಸಂಬಳ ಕೊಟ್ಟು ನಿಲ್ಸಿರೋದು ನನಗೇನಾದ್ರು ಆದಾಗ ನೋಡ್ಕೊಂಡು ನಿಂತ್ಕೊಳಕ ಬಂದ್ರೋ? ಈ ತರ ಫೈಟ್ ಮಾಡೋದೆಲ್ಲ ಹಳೇದಾಗೋಯ್ತು. ಫೈಟ್ ಮಾಡೋ ಹಾಗಿದ್ರೆ ಈ REMO ರೆಮೋ ತರ ಫೈಟ್ ಮಾಡ್ರ. ಬಂಡ್ರ ಕಾಮಿಡಿ ಪೀಸ್. ಒಡ ಸಾಯ್ತ್ರ ಅವನ್ನ. ಕಬಡ್ಡಿ 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 ಕಬಡ್ಡಿ. ಏಯ್, ಪೊಲೀಸ್ ಜೀಪ್ ಅಂತ ಕಣ. ಏಯ್ ಮುಚ್ರ ಬಾಯಿ. ಅಮ್ಮವ್ರೆ, ಇದು ಪೊಲೀಸ್ ಗಾಡಿನೇ. ಎಷ್ಟೋ ದೂರದಾಗಿದ್ರು ನಾನು ಕರೆಕ್ಟಾಗಿ ಹೇಳ್ತೀನಿ. ಅಮ್ಮವ್ರೆ, ಇವನು ಬರಕ್ಕಿಂತ ಮುಂಚೆ ಪೊಲೀಸವ್ರಿಗೆ ಹೇಳ್ಬಿಟ್ಟೆ ಬಂದವನೇ ಅನ್ಸುತ್ತೆ. ಕಮಾನ್ ಕಮಾನ್ ಕಾಮಿನಿ,
ಬಿಳಿ ಪ್ಯಾಚ್ ನಾಗವೇ. ಪೊಲೀಸ್ ಬಂದಾಯ್ತು. ಇನ್ನೇನು 2 ನಿಮಿಷ ನಿಮ್ಮೆಲ್ರೂ ಎತ್ತಾಕೊಂಡು ಹೋಗ್ತಾರೆ. ಅಯ್ಯಯ್ಯೋ ಅಮ್ಮವ್ರೆ ಬಂದ್ಬಿಡಿ, ಹೋಗೋಣ, ಬಂದ್ಬಿಡಿ ಮೇಡಮ್. ಬನ್ನಿ. ನನ್ಗೆ ಆ ಕ್ಷಣದಾಗ ಏನು ಸರಿ ಅನ್ನಿಸ್ತೋ ಅದನ್ನೇ ಮಾಡಿದೆ ಸರ್. ಆದರೆ ಅದು ಏಟ್ ದೊಡ್ಡ ತಪ್ಪು ಅಂತ ಸ್ಯಾನೆ ತಡವಾಗ ಅರ್ಥ ಆಯ್ತು. ಎಲ್ರೂ ಹೇಳಿದ್ರು, ನಾನೇ ಕೇಳಲಿಲ್ಲ. ಗುರುವಿನ ಮ್ಯಾಗ ಆರೋಪ ಮಾಡಿದೆ ಅಂತ ಎಲ್ರು ನನ್ನ ಮ್ಯಾಕೆ ಕೋಪ ಮಾಡ್ಕೊಂಡ್ರು. ಅವ್ರ ಕೋಪದಾಗೆ ನ್ಯಾಯ ಐತೆ ಸರ್. ಆದ್ರೆ ಯಾರು ಏನಂತಾರೆ ಅನ್ನೋದು ನಂಗೆ ಬೇಕಾನಿಲ್ಲ. ನಿಮ್ಮ ಮಾತು ನಂಗೆ ಮುಖ್ಯ ಸರ್. ಒಂದೇ ಒಂದ್ಕಿತ ನನಗೆ ಸಂಸಿದೀನಿ ಅಂತ ಹೇಳಿ ಸರ್. ಇದೆಂತ ಇಕ್ಕಟ್ಟಿಗೆ ಬಂದು ಸಿಗಾಕೊಂಡೆ ರಿಷಿ. ಕಮಲಿಯವ್ರು ಹೀಗೆ ಹೇಳ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಇವಾಗ ಏನಂತ ಹೇಳೋದು? ಕಮಲಿಯವರು ಅವ್ರ ಮನಸ್ಸಲ್ಲಿರೋದನ್ನ ಹೇಳ್ಬಿಟ್ರು. ನಿನ್ನ ಮನಸ್ಸಲ್ಲಿರೋದನ್ನ ಹೇಳೋ ರಿಷಿ. ಕಮಾನ್ ಕಮಾನ್. ಕಮಲಿ ಅವರೇ, ನೀವಂದ್ರೆ ನನಗೆ ನನ್ನ ಪ್ರಾಣಕ್ಕಿಂತ ಇಷ್ಟ. ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ. ನೀವೇ ನನ್ನ ದೇವತೆ. ಎದ್ದೇಳಿ ಎದ್ದೇಳಿ ಕಮಲಿ ಅವರೇ. ಹ್ಞೂ ಹ್ಞೂ, ಕರೆಕ್ಟ್ 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 ಕರೆಕ್ಟ್. ಹೇಳೋ ರಿಷಿ, ಹೇಳು ಹೇಳು. ಇವರಿಬ್ರು ಎಲ್ಲಿ ಹೋದ್ರು? ಸರಿಯಾದ ಟೈಮ್ ಜೊತೆಯಲ್ಲಿರಲ್ಲ ಇಡಿಯಟ್ಸ್. ಒಂದ್ ನಿಮಿಷ. Stop it! Come on, Ami. Catch me if you can. Correct English. ಅನಿಕಾ ಏನಾಯ್ತು? ಏಯ್, ಅವಳ ಹಿಡಿಯ ಫಸ್ಟ್. ಏಯ್, ನಿಂತ್ಕೊಳ್ಳೆ ಇಡಿಯಟ್. ನನ್ನ ಹಿಡಿಯಕ್ಕೆ ಆಯ್ತಿಲ್ಲ ನಿಂಗೆ. ನೀನೇ ಇಡಿಯಟ್. ಬನ್ನಿ ಬನ್ನಿ, ದಮ್ಮಿದ್ದವ್ರ ಮುಂದೆ ಬನ್ನಿ. ಕಮ್ ಆನ್ ಕಮ್ ಆನ್.
ನಮ್ನೆಲ್ಲ ಅದು ಹೇಗೆ ಜೋಳ ಕಂಡಿದ್ಯಾ? ಬನ್ನಿ ಈಗ ನೋಡಮ್ಮ. ಕಾಮ್ಲಿ ಅವರೇ, ನಂಗೆ ಗೊತ್ತು ಸರ್, ನಿಮ್ಗೆ ನನ್ನ ಮ್ಯಾಕೆ ಸ್ಯಾನೆ ಕೋಪ ಐತೆ. ನಿಮ್ದವ ಸಮಯ ಕೇಳಕ್ಕೂ ನಂಗೆ ಅರ್ಹತೆ ಇಲ್ಲ ಸರ್. ಆದ್ರೆ ನಾನು ಮಾಡಿರೋದು ಸಣ್ಣ ತೆಪ್ಪಲ್ಲ. ನಿಮ್ದವಾಗ ಸಮಯ ಕೇಳಿಲ್ಲ ಅಂದ್ರೆ ನಾನು ನೆಮ್ಮದಿಯಾಗಿರಕ್ಕಾಗಕ್ಕಿಲ್ಲ ಸರ್. ಅವ್ವ ಯಾವಾಗ್ಲೂ ಹೇಳೋಳು, ಸಮಯ ಕೇಳೋನು ಮನ್ಸ, ಅದನ್ನ ಸೆಮ್ಸವನು ದೊಡ್ಡ ಮನ್ಸ ಅಂತ. ನೀವು ದೊಡ್ಡ ಮನ್ಸ್ ಮಾಡಿ ನನ್ನ ಸಂಸಿ ಸರ್. ನೀವು ಸಮಸ್ಯೆ ಅಂತ ಹೇಳಲಿಲ್ಲ ಅಂದ್ರೆ ನಂಗೆ ಸಮಾಧಾನವಾಗಿ ಇರಕ್ಕಾಗಕ್ಕಿಲ್ಲ. ಪ್ಲೀಸ್ ಸರ್. ಅಯ್ಯೋ ಕಮಲಿ ಅವರೇ, ಯಾಕೆ ಹೀಗೆ ನನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಿದ್ದೀರಾ? ನಾನು ಹೇಗೆ ನಿಮ್ಮನ್ನ ಕ್ಷಮಿಸ್ತೆ ಅಂತ ಹೇಳಿ? ನಿಮ್ಮ ಮೇಲೆ ನನಗೇನು ಕೋಪನೇ ಇಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನೀಗ ಸಮಾಧಾನ ಪಡಿಸೋಕೆ ನಂಗೆ ಗೊತ್ತಾಗ್ತಿಲ್ಲ. ನಿಮ್ಮನ್ನ ಪಟ್ಟದರಸಿಯಾಗಿ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಕಮಲಿ ಅವರೇ. ನೀವು ಹೀಗೆ ತಲೆ ತಗ್ಗಿಸ್ಕೊಂಡಿದ್ರೆ ನಾನು ಇದನ್ನು ನೋಡೋಕ್ಕಾಗ್ತಿಲ್ಲ. ಸರ್, ದಯವಿಟ್ಟು ಏನಾನ ಹೇಳಿ ಸರ್. ಹೇಳ್ಬಿಡೋ ರಿಷಿ.